ಸರ್ಕಾರದ ಸಚಿವರಿಗೆ ಆತ್ಮೀಯವಾದ ಸನ್ಮಾನ. ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ತರನಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಆತ್ಮೀಯವಾದ ಸ್ವಾಗತ ಹಾಗೂ ಸನ್ಮಾನ ಸ್ವೀಕಾರ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಹೊಸ ಬಸ್ ನಿಲ್ದಾಣ ಸುಮಾರು 1 ಎಕರೆ 16 ಗುಂಟೆಯಲ್ಲಿ ಇದೆ. 4,95,00,000 ಅಂದಾಜು ವೆಚ್ಚದಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈ ನೂತನ ಬಸ್ ನಿಲ್ದಾಣವನ್ನು ನಿರ್ಮಿಸಲಾಗಿರುತ್ತದೆ. ಈ ಬಸ್ ನಿಲ್ದಾಣದಲ್ಲಿ ಏಕಕಾಲದಲ್ಲಿ 16 ಬಸ್ಗಳ ನಿಲುಗಡೆ ಅವಕಾಶ, ಸಂಚಾರ ನಿಯಂತ್ರಕ ಕೊಠಡಿ, ಪಾಸುಗಳನ್ನು ವಿತರಿಸುವ ಕೊಠಡಿ, ಮಹಿಳೆಯರ ನಿರೀಕ್ಷಣಾಲಯ, ಶೌಚಾಲಯ ವ್ಯವಸ್ಥೆ, ಪ್ರಾಣಿಕರ ಮತ್ತು ಉಪಹಾರ ಗೃಹ, 5 ವಾಣಿಜ್ಯ ಮಳಿಗೆಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರಸ್ತುತ ಈ ಬಸ್ ನಿಲ್ದಾಣದಿಂದ ಒಟ್ಟು 800 ಸರತಿಗಳು ಕಾರ್ಯಾಚರಣೆ ಆಗುವುದು. ಈ ಸುಂದರ ಸುಸಜ್ಜಿತವಾದ ನೂತನ ಮಾದರಿ ಬಸ್ ನಿಲ್ದಾಣವನ್ನು ಇಂದು ಅಂದರೆ 8/4/2025 ದೇವರಿಪುರಿಗೆ ಪಟ್ಟಣದ ಜನತೆಗೆ ಲೋಕಾರ್ಪಣೆ ಮಾಡಲಾಗುತ್ತಿದೆ ಮತ್ತು ಇದನ್ನು ಸದುಪಯೋಗಪಡಿಸಿಕೊಳ್ಳಲು ಸಾರ್ವಜನಿಕರಲ್ಲಿ ವಿನಂತಿಸುತ್ತಾ ನಾನು 2 ಪ್ರಾಸ್ತಾವಿಕ ಭಾಷಣಗಳನ್ನು ಮುಗಿಸುತ್ತೇನೆ. ಮಾತನ್ನ ಅದೇ ರೀತಿ ಅವರಿಗೆ ನಾವು ದೇವರಿಪುರಿಗೆಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡುವ ಮುಖಾಂತರ ಅಭಿನಂದನೆಯನ್ನು ಯಾಕೆ ಹೇಳಕತ್ತೀವಿ ಅಂದ್ರೆ, ನೀವೆಲ್ಲರ ಬಹುದಿನಗಳ ಬೇಡಿಕೆ ನಮ್ಮ ಬಸ್ ಸ್ಟ್ಯಾಂಡ್ಗೆ ನಮ್ಮ 12ನೇ ಶತಮಾನದ ಶರಣ ನಮ್ಮ ವೀರಶರಣ ಮಡಿವಾಳ ಮಾಚಿದೇವರ ಹೆಸರು ಇಡಬೇಕನ್ನಂಥದ್ದು. ಅವಾಗ ನೀವೆಲ್ಲರೂ ಸೇರಿ ಬಹುದಿನಗಳಿಂದ ಸಂಘಟನೆ ಮುಖಾಂತರ ಬೇಡಿಕೆಯನ್ನು ಇಟ್ಟಿದ್ರಿ. ನಮ್ಮ ಗುರುತಿರಲಿ, ಈ ಬಸ್ ಸ್ಟ್ಯಾಂಡ್ ಆಗಿದ್ದು ಹಿಂದಿನ ಸರ್ಕಾರದ, ನಾವು ಇದ್ದಿದ್ದನ್ನು ಮಾತಾಡ್ತೀನಿ, ಹಿಂದಿನ ಸರ್ಕಾರದ ಬಸ್ ಸ್ಟ್ಯಾಂಡ್ ಆಯ್ತು. ಆದ್ರೆ ಇದಕ್ಕೆ ಹೆಸರು ಇಡಬೇಕಂತೇಳಿ ಅವಾಗಿನಿಂದ ಪ್ರಯತ್ನ ನಡೆದಿತ್ತು. ಅವಾಗ ಶ್ರೀರಾಮುಲು ಅವರು ಮಂತ್ರಿ ಇದ್ದಾಗ ಸಹಿತ ತಾವು ಸಾಕಷ್ಟು ಮನವಿಯನ್ನ ಕೊಟ್ಟಿದ್ರಿ. ಆದ್ರ ಅವಾಗ ಹೆಸರು ಇಡುವಂತ ಕಾರ್ಯ ಆಗ್ಲಿಲ್ಲ. ಏನು ನಾನು ಶಾಸಕ ಆದ್ಮ್ಯಾಗ ನಮ್ಮ ಏನು ಈ ಸಂಘಟನೆ ಮಡಿವಾಳ ಮಾಚಿದೇವರ ಸಂಘಟನೆಯ ಎಲ್ಲ ಹಿರಿಯರು ಕೂಡ್ಕೊಂಡು ನನಗೆ ಮನವಿಯನ್ನ ಕೊಟ್ಟರು, ನೀವು ಮಡಿವಾಳ ಮಾಚಿದೇವರ ಹೆಸರು ಬಸ್ ಸ್ಟ್ಯಾಂಡ್ ಇಡುವಂತ ಪ್ರಯತ್ನ ನೀವು ಮಾಡ್ಬೇಕನ್ನಂತ ಮಾತನ್ನ ನಾನು ಅಸೆಂಬ್ಲಿ ನಡೆದಿತ್ತು. ರಾಮಲಿಂಗ ಸಾಹೇಬರು, ರೆಡ್ಡಿ ಸಾಹೇಬರಿಗೆ ಹೋಗಿ ಭೇಟಿಯಾಗಿ ಲೆಟರ್ ಕೊಟ್ಟು ಮನವಿಯನ್ನು ಮಾಡಿ ಕನ್ವಿನ್ಸ್ ಮಾಡಿದೆ. ಸರ್ ಹೆಂಗ್ರಿ 12ನೇ ಶತಮಾನದ ಶರಣರು ವಚನವನ್ನ ಉಳಿದಂತಹ ಶರಣರು, ನೀವು ಬಹುದಿನದ ನಮ್ಮ ದೇವರಿಪುರಿಗೆ ಜನರ ಬೇಡಿಕೆ ಅದ, ನೀವು ಇದಕ್ಕೆ ಮಾಡಿ ಕೊಡ್ಬೇಕನ್ನಂತ ವಿನಂತಿಯನ್ನ ಮಾಡಿದೆ. ಆ ವಿನಂತಿಯನ್ನು ಮಾಡಿದಾಗ ಸಾಹೇಬರು ಒಂದೇ ಮಾತು ಹೇಳಿದ್ರು, ಗೌಡ್ರ ನಾ ಮಾಡಕ್ ಬರುದಿಲ್ಲ, ಬೋರ್ಡಿ ಕಳಿಸ್ತೀನಿ ಅಂದ್ರು. ಅವಾಗ ಸಾಹೇಬರಿಗೆ ನಾ ಮತ್ತೆ ರಿಕ್ವೆಸ್ಟ್ ಮಾಡಿದೆ, ಬೋರ್ಡ್ ಏನ್ ನಿಮ್ ಬಿಟ್ಟು ಐತೆ ಸರ್, ನೀವೇ ಅಧ್ಯಕ್ಷ ಇರ್ತೀರಿ, ನೀವು ಮನಸ್ಸು ಮಾಡಿದ್ರೆ ಆಗ್ತದ, ದಯವಿಟ್ಟು ಮಾಡಿ ಕೊಡ್ಬೇಕನ್ನಂತ ಮನವಿಯನ್ನು ಮಾಡ್ದ. ನನ್ನ ಲೆಟರ್ನಾಗ ಅವಾಗಿಂದ ಅವಾಗೆ ಬರೆದು ಬೋರ್ಡಿ ಕಳಿಸುವಂತ ಕೆಲಸ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಮಾಡಿದ್ರು ಬಂಧುಗಳೇ. ಅದೇ ರೀತಿ ಅಲ್ಲಿ ಬೋರ್ಡ್ ಸೆಕ್ರೆಟರಿ ಆದಂತವ್ರು ಈಗಿನ ನಮ್ಮ DC ನಾರಾಯಣಪ್ಪ ಅವ್ರು ನಮ್ಮ ಜಿಲ್ಲೆಯವರೇ, ಮುದ್ದೇಬಿಹಾಳ ತಾಲೂಕದವ್ರು. ಅವರು ನನ್ನ ಪತ್ರವನ್ನು ನೋಡಿದ ತಕ್ಷಣ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡುವಂತ ಕೆಲಸ ಈಗಿನ ನಮ್ಮ DC ನಾರಾಯಣಪ್ಪ ಅವರು ಮಾಡಿದಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರೆ ಯಾವುದೇ ಒಂದು ಕಾರ್ಯ ಆಗ್ಬೇಕಾಗಿತ್ತಂದ್ರೆ ನಾವು ಯಾರು ಮಾಡಿದಾರ ಅವ್ರು ನೆನೆಸುವಂತ ಕೆಲಸವನ್ನು ಮಾಡುವಂತದ್ದು ನಮ್ಮ ದೊಡ್ಡ ಗುಣ ಅಂತ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ನಮ್ಮ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿ ಕೊಟ್ಟಿದ್ದೀರಿ. ಇದೊಂದು ಸಚಿವರಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ನಮ್ಮ ಹೊಸ ತಾಲೂಕು ಆಗಿರೋದ್ರಿಂದ ನಾವು ನಿಮ್ಗೆ 5 ಎಕರೆ ಜಾಗವನ್ನ, ಸರ್ಕಾರಿ ಜಾಗವನ್ನ ಡಿಪೋ ಮಾಡ್ಲಿಕ್ಕೆ ಒದಗಿಸ್ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೀವಿ. ನಾವು ದೊಡ್ಡ ಮನಸ್ಸು ಮಾಡಿ ಬರುವಂತ ದಿನ ಬಂದಾಗ ಶೀಘ್ರದಾಗ ನಮ್ಗೆ ದೇವರಿಪುರಿಗೆ ಒಂದು ಡಿಪೋ ಅನ್ನು ಕೊಡ್ಬೇಕನ್ನಂತ ಮನವಿಯನ್ನ ತಮ್ಮಲ್ಲಿ ಮಾಡ್ಲಿಕ್ಕೆ ಬಯಸ್ತೀನಿ ಸಚಿವರೇ. ಅದೇ ರೀತಿ ಪ್ರಮುಖರಲ್ಲಿ ಒಬ್ಬರು ಅಲ್ವಾ, ಅವರ ಜೀವನನೇ ಒಂದು ಆದರ್ಶ ಅಂತವರ ಹೆಸರನ್ನು ಈ ಬಸ್ ಸ್ಟ್ಯಾಂಡ್ಗೆ ತಾವೆಲ್ಲ ಕೂಡ ಒತ್ತಾಯ ಮಾಡಿ ಇಳಿಸಿದ್ದೀರ. ಮುಂದಕ್ಕೆ ಸ್ಟ್ಯಾಚ್ಯೂ ಕೂಡ ಮಾಡಿ, ಮುಂದಕ್ಕೆ ಪುತ್ತಳಿನೂ ಕೂಡ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಡಿವಾಳ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನೋಡಿದ್ದೀರಾ ನೀವು, ಸಿಲ್ಕ್ ಬೋರ್ಡ್ ಹತ್ರ ಫ್ಲೈಓವರು, ಆ ಫ್ಲೈಓವರ್ಗೆ ಮಡಿವಾಳ ಮಾಚಿದೇವರ ಫ್ಲೈಓವರ್ ಅಂತ ಹೆಸರಿಟ್ಟು ಆಗಲೇ 5-6 ವರ್ಷ ಆಗೋಯ್ತು. ಅದು ನನ್ನ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲ
ಮಡಿವಾಳ ಮಾಚಿದೇವರ ಇವರು ವಂಶಸ್ಥರಲ್ಲ, ಅವರ ಕುಲಸ್ಥರು ಭಾಳ ಜನ ಇದ್ದಾರೆ ನಮ್ಮ ಮಡಿವಾಳದಲ್ಲಿ. ಮಡಿವಾಳ ಅಂತ ಹೆಸರಿಗೆ ಬಂದದ್ದು ಅದಕ್ಕೇ. ಮಡಿವಾಳ ಅಟ್ಯಾಚ್ಡೇ ಸಿಲ್ಕ್ ಬೋರ್ಡು ಕೆರೆನೂ ಇದೆ, ದೊಡ್ಡ ಕೆರೆ, ಒಂದು 400-500 ಎಕರೆ ಕೆರೆ ಇದೆ ಮಡಿವಾಳ ಕೆರೆ ಅಂತ. ಮತ್ತು ಆ ಸಿಲ್ಕ್ ಬೋರ್ಡ್ ಫ್ಲೇವರ್ಗೆ ಮಡಿವಾಳ ಮಾಚಿದೇವರ ಹೆಸರು ಅಂತ ಅದನ್ನು ಇಟ್ಟು ಆಗಲೇ 5-6 ವರ್ಷ ಆಯಿತು ನೋಡಿ. ನಿಮಗೆ ಮುಂಚೆ ನಾವೇ ಇಟ್ಟಿದ್ದೀವಿ ಏನಪ್ಪ. ಅದೇ ತಾವೆಲ್ಲ ಕೂಡ ನನಗೆ ಇನ್ನು 1 ಗಂಟೆಗೆ ಸಿಂಧಿಗೆ ಇರಬೇಕಾಗಿತ್ತು, ಅದರಿಂದ ಹೆಚ್ಚಿಗೆ ಮಾತಾಡಿದೆ. ಬಸ್ಸುಗಳು ಕೂಡ ಈ ವರ್ಷ ಇನ್ನೂ 700-800 ಬಸ್ ಕೊಡ್ತೀವಿ. ಯಾಕಂದರೆ ಶಕ್ತಿ ಕಾರ್ಯಕ್ರಮ ಆದಮೇಲೆ ಒತ್ತಡ ಜಾಸ್ತಿ ಆಗಿದೆ, ನನಗೆ ಚೆನ್ನಾಗಿ ಗೊತ್ತಿದೆ. ಈ ವರ್ಷ ಹೋದ ವರ್ಷವೂ 2 ವರ್ಷದಲ್ಲಿ 1200 ಬಸ್ ಕೊಟ್ಟು, ಈ ಸಲ ಮತ್ತೆ ಇನ್ನೂ ಒಂದು 700-800 ಬಸ್ ಕೊಡ್ತೀವಿ. ಅದರಲ್ಲಿ ವಿಶೇಷವಾಗಿ ಶಾಲಾ ಸಮಯದಲ್ಲಿ ಸ್ವಲ್ಪ ಒತ್ತಡ ಇದೆ, ಆ ಸಮಯಕ್ಕೆ ಬಸ್ಸುಗಳ ಅವಶ್ಯಕತೆ ಇದೆ ಅಂತ ನನಗೂ ಗೊತ್ತಿರೋದ್ರಿಂದ, ಮತ್ತು ಇನ್ನು ಬೇರೆ ಬೇರೆ ನಮ್ಮ ಇಲಾಖೆ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಸಮಯದ ಅಭಾವದಿಂದ ಹೆಚ್ಚಿಗೆ ಮಾತಾಡಿದೆ. ಈಗ ನಮ್ಮ ಪೂಜ್ಯರು ತಮ್ಮನ್ನ ಕುರಿತು ಆಶೀರ್ವಾದ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದ. ಇರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಈ ಒಂದು ಹೊಸ ಒಂದು ಬಸ್ ಸ್ಟ್ಯಾಂಡು ಮತ್ತು ಬಸ್ ಸ್ಟ್ಯಾಂಡ್ಗೆ ವೀರ ಶರಣ ಮಡಿವಾಳ ಮಾಚಿದೇವರ ಬಸ್ ಸ್ಟ್ಯಾಂಡ್ ಅಂತ ನಾಮಕರಣ ಮಾಡಬೇಕು ಅಂತ ಭಾಳ ವರ್ಷದಿಂದ ನೀವು ಪ್ರಯತ್ನ ಮಾಡಿದ್ದೀರಿ ಅಲ್ವಾ? ಎಲ್ಲ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರಿ. ನಮ್ಮ ಸುರೇಶ್ ದೇಸಾಯಿ ಅವರು ಒಂದ್ಸಲಿ ಬಂದಿದ್ದರು. ಎಲ್ಲಿ ಸುರೇಶ್ ದೇಸಾಯಿ ಅವರು? ಇಲ್ಲೆಲ್ಲ ಈಗ ಅವರು ಕೂಡ ಒಂದು ಗುಂಪನ್ನು ಕರ್ಕೊಂಡು ಬಂದಿದ್ರು. ಅವಾಗ ಸಮಸ್ತ ಸದ್ಭಕ್ತರು ನಾವು ನೀವೆಲ್ಲ ಹೆಮ್ಮೆ ಪಡುವಂತಹ ವಿಷಯ, 12ನೇ ಶತಮಾನದೊಳಗೆ ಆಗಿ ಹೋಗಿರುವಂತಹ ಮಹಾಶಿವಶರಣರನ್ನ ದೇವರ ಹಿಪ್ಪರಿಗೆ ಒಳಗೆ ಒಂದೇ ಒಂದು ಕೂಳು ಸುತ್ತ ಇರಲಿಲ್ಲ. ಅಂತ ಒಂದು ಸಮಯದೊಳಗೆ ಶಾಸಕರು, ಸನ್ಮಾನ್ಯ ಸಚಿವರು, ದೇವರ ಹಿಪ್ಪರಗಿಯ ಸಮಸ್ತ ಸದ್ಭಕ್ತರ ಪ್ರಯತ್ನದಿಂದಾಗಿ ದೇವರ ಹಿಪ್ಪರಗಿಯ ಬಸ್ ನಿಲ್ದಾಣಕ್ಕೆ ಮಹಾಶರಣ ಮಡಿವಾಳ ಮಾಚಿದೇವರ ಹೆಸರನ್ನ ಇಟ್ಟಿರುವಂತಹದ್ದು ಹೆಮ್ಮೆಯ ವಿಷಯ, ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನ ತಂದಿದೆ ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸುತ್ತಾ, ಈ ದೇವರ ಹಿಪ್ಪರಗಿ